Hello everyone, welcome to Vijay Setu. ನಾನು ನಿಮ್ಮ ಭರತ್ UPSC CAPF ಅಲ್ಲಿ ಆಲ್ ಇಂಡಿಯಾ ರ್ಯಾಂಕ್ 208 ತಗೊಂಡಿದ್ದೀನಿ 2023 ಅಲ್ಲಿ. ಸೊ ವಿಜಯ್ ಸೇತು ಆ್ಯಪ್ ಅಲ್ಲಿ ನಿಮಗೆ ಪ್ಲೇ ಸ್ಟೋರ್ಗೆ ಹೋದ್ರೆ ಅದರಲ್ಲಿ ವಿಜಯ್ ಸೇತು ಆ್ಯಪ್ ಇರುತ್ತೆ. ಅದರಲ್ಲಿ ಮೆಂಟಲ್ ಎಬಿಲಿಟಿ ಕ್ರಾಶ್ ಕೋರ್ಸ್ ಇನ್ನೇನು ಶೀಘ್ರದಲ್ಲೇ ಲಾಂಚ್ ಆಗುತ್ತೆ. ಸೊ ಅದಕ್ಕೆ ಫಾಲೋ ಅಪ್ ಆಗಿ NWKRTC ರೀಸೆಂಟ್ ಆಗಿ ನಡೆದಂತಹ ಗ್ರೂಪ್ ಬಿ ಎಕ್ಸಾಮಿನಲ್ಲಿ ಅರೌಂಡ್ 30 ಕ್ವೆಶನ್ಸ್ ಅನ್ನ ಕೇಳಿದ್ರು. ಆ 30 ಕ್ವೆಶನ್ಸ್ ಅಲ್ಲಿ ನಾವು ಲಾಸ್ಟ್ ವಿಡಿಯೋದಲ್ಲಿ ವಿ ಸಾಲ್ವ್ಡ್ ಅರೌಂಡ್ 5-6 ಕ್ವೆಶನ್ಸ್. ಈ ಒಂದು ವಿಡಿಯೋದಲ್ಲಿ ಇನ್ನೊಂದು 5ರಿಂದ 10 ಕ್ವೆಶನ್ಗಳನ್ನ ಸಾಲ್ವ್ ಮಾಡೋಣ. ಸೊ ಮೊದಲನೇದಾಗಿ ನೋಡಿ, ಹೌ ಮೆನಿ ಟ್ರಯಾಂಗಲ್ಸ್ ಅಂಡ್ ಸ್ಕ್ವೇರ್ಸ್ ಆರ್ ದೇರ್ ಇನ್ ದ ಫಿಗರ್ ಗಿವನ್ ಬಿಲೋ. ಸೊ ಕ್ಲಾಸ್ನಲ್ಲೂ ಕೂಡ ಕ್ವೆಶನ್ಸ್ ಕನ್ನಡದಲ್ಲಿ ಇರೋದಕ್ಕಿಂತ ಜಾಸ್ತಿ ಇಂಗ್ಲಿಷ್ನಲ್ಲೇ ಇರುತ್ತೆ. ಯಾಕಂತ ಅಂದ್ರೆ ನಮ್ಮ ಒಂದು ಮಾಡ್ಯೂಲ್ ಯಾವ ತರ ಇರುತ್ತೆ ಅಂತ ಅಂದ್ರೆ, ವಿ ಟೇಕ್ ಕ್ವೆಶನ್ಸ್ ಫ್ರಮ್ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್. ಸೊ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ನ PYQs ಗಳನ್ನ ತಗೊಂಡು ಕಾನ್ಸೆಪ್ಟ್ ನ ಹೇಳ್ಕೊಡುವಂಥದ್ದು. ಸೊ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಮೋಸ್ಟ್ ಆಫ್ ದಿ ಕ್ವೆಶನ್ಸ್ ಇಂಗ್ಲಿಷ್ ನಲ್ಲಿ ಇರ್ತವೆ. ಸೊ ಆದ್ರೆ ಏನು ತಲೆ ಕೆಡ್ಸ್ಕೋಬೇಡಿ, ಈ ಇಂಗ್ಲಿಷ್ ನಲ್ಲಿ ಇರುವಂತಹ ಸೆಂಟೆನ್ಸ್ ಅನ್ನ ನಾನು ನಿಮ್ಗೆ ಕನ್ನಡದಲ್ಲಿ ಅನುವಾದ ಮಾಡ್ತೀನಿ, ಜೊತೆಗೆ ಕನ್ನಡದಲ್ಲಿ ಅರ್ಥ ಕೂಡ ಮಾಡಿಸ್ತೀನಿ. ಏನ್ ಕೇಳ್ತಾ ಇದ್ದಾರೆ, ಏನ್ ಕಂಡುಹಿಡಿಬೇಕು ಅಂತ. ಸೊ ನೀವೇನಾದ್ರೂ ಏನ್ ಕೇಳ್ತಾ ಇದ್ದಾರೆ, ಏನ್ ಕೊಟ್ಟಿದ್ದಾರೆ ಅಂತ ಗೊತ್ತಾಯ್ತು ಅಂದ್ರೆ ನಿಮ್ಗೆ 50% ಆಫ್ ದಿ ಪ್ರಾಬ್ಲಮ್ ಅಲ್ಲೇ ಸಾಲ್ವ್ ಆಗ್ಬಿಡುತ್ತೆ ಅಂತ ನಾನು ಹೇಳ್ತಾ ಇರ್ತೀನಿ ನಮ್ಮ ಸ್ಟೂಡೆಂಟ್ಸ್ಗೆ. ಫಸ್ಟ್ ಆಫ್ ಆಲ್ ನಾವು ಮಾಡ್ಬೇಕಾಗಿರೋದು ಮೆಂಟಲ್ ಎಬಿಲಿಟಿಯಲ್ಲಿ ಏನ್ ಕೊಟ್ಟಿದ್ದಾರೆ ಅಂಡ್ ಏನ್ ಕೇಳ್ತಾ ಇದ್ದಾರೆ, ಇದೆರಡು ಅರ್ಥ ಆಯ್ತು ಅಂದ್ರೆ ಅರ್ಧ ಕ್ವೆಶನ್ ಅಲ್ಲೇ ಸಾಲ್ವ್ ಆಯ್ತು ಅಂತ ಅರ್ಥ. ಸೊ ಈ ಒಂದು ಪ್ರಶ್ನೆ ನೋಡಿ, ಹೌ ಮೆನಿ ಟ್ರಯಾಂಗಲ್ಸ್ ಅಂಡ್ ಸ್ಕ್ವೇರ್ಸ್ ಆರ್ ದೇರ್ ಇನ್ ದ ಫಿಗರ್ ಗಿವನ್ ಬಿಲೋ. ಅಂದ್ರೆ ಈ ಒಂದು ಕೆಳಗಡೆ ಕೊಟ್ಟಿರುವಂತಹ ಪಿಕ್ಚರ್ ನಲ್ಲಿ ಎಷ್ಟು ಟ್ರಯಾಂಗಲ್ಸ್ ಗಳಿದಾವೆ ಹಾಗೆ ಎಷ್ಟು ಸ್ಕ್ವೇರ್ಸ್ ಗಳಿದಾವೆ ಅಂತ ಕಂಡುಹಿಡಿಯಬೇಕು. ಹೇಗೆ ಸರ್ ಕಂಡುಹಿಡಿಯೋದು? ಒಂದು ವೇಳೆ ಒಂದು ಸ್ಕ್ವೇರ್ ಅನ್ನ ಕೊಟ್ಟು, ಸೊ ಸಪೋಸ್ ಒಂದು ಸ್ಕ್ವೇರ್ ಅನ್ನ ಕೊಟ್ಟು ಅದನ್ನ ಈ ತರ ಡಿವೈಡ್ ಮಾಡಿದ್ರೆ ಇದರಲ್ಲಿ ಎಷ್ಟು ಟ್ರಯಾಂಗಲ್ಸ್ ಸಿಗ್ತವೆ ಅಂತ ಕಂಡುಹಿಡಿಯೋದಕ್ಕೆ ಏನ್ ಮಾಡಬೇಕು? ಏನಿಲ್ಲ, ಜಸ್ಟ್ ಭಾಗಗಳನ್ನ ನಂಬರ್ ಹಾಕಿ 1 2 3 4 ಅಂತ, ಲಾಸ್ಟ್ ಅಲ್ಲಿ ಯಾವ ನಂಬರ್ ಇರುತ್ತೆ ಅದಕ್ಕೆ ಇಂಟು 2 ಮಾಡಿ, ಯು ವಿಲ್ ಗೆಟ್ 8 ಟ್ರಯಾಂಗಲ್ಸ್. ಸೊ ಇದರಲ್ಲಿ ಅದೇ ತರದ್ದು 3 ಸ್ಕ್ವೇರ್ಗಳಲ್ಲಿ ಈ ತರ ಮಾಡಿದರೆ 1 2 3 4 ಅಂದ್ರೆ 4 2 8 ಟ್ರಯಾಂಗಲ್ಗಳು. ಇದರಲ್ಲೂ ಕೂಡ 1 2 3 4, ಸೊ ಸೇಮ್ 8 ಟ್ರಯಾಂಗಲ್ಸ್. 1 2 3 4 ಇದರಲ್ಲೂ ಕೂಡ 8 ಟ್ರಯಾಂಗಲ್. ಸೊ 8 + 8 + 8 24 ಟ್ರಯಾಂಗಲ್ಸ್ ಆಯ್ತು, 24 ಟ್ರಯಾಂಗಲ್ಸ್ ಆಯ್ತು. ಹಾಗಾದ್ರೆ ಮುಗಿತ ಸರ್ ಅಂತ ಕೇಳಿದ್ರೆ ಇನ್ನೂ ಮುಗ್ದಿಲ್ಲ. ಯಾಕಂದ್ರೆ ಎರಡು ಸ್ಕ್ವೇರ್ಗಳ ಇಂಟರ್ಸೆಕ್ಷನ್ ಕೊಟ್ಟಾಗ ಎಷ್ಟು ಸರಿ ಇಂಟರ್ಸೆಕ್ಷನ್ ಆಗಿದೆ? 2 ಸರಿ ಇಂಟರ್ಸೆಕ್ಷನ್ ಆಗಿದೆ, ಇಲ್ಲೊಂದು ಇಲ್ಲೊಂದು. ಸೊ ಒಂದು ಬಾರಿ ಈ ತರ 2 ಸ್ಕ್ವೇರ್ ಒಂದು ಸರಿ ಇಂಟರ್ಸೆಕ್ಷನ್ ಆದ್ರೆ, ಒಂದು ಬಾರಿ ಇಂಟರ್ಸೆಕ್ಷನ್ ಆದ್ರೆ 2 ಟ್ರಯಾಂಗಲ್ಸ್ ಎಕ್ಸ್ಟ್ರಾ ಬರ್ತವೆ. ಅದೇ 2 ಬಾರಿ ಇಂಟರ್ಸೆಕ್ಷನ್ ಆದ್ರೆ, ಇದೇ ರೀತಿಯಾದಂತಹ ಟ್ರಯಾಂಗಲ್, ಇದೇ ಆದಂತಹ ಒಂದು ಪಿಕ್ಚರ್ 2 ಬಾರಿ ಇಂಟರ್ಸೆಕ್ಷನ್ ಆದ್ರೆ 4 ಟ್ರಯಾಂಗಲ್ಸ್ ಜಾಸ್ತಿ ಇರ್ತವೆ. ಸೊ 24 ಇತ್ತು ಮುಂಚೆ, ಇವಾಗ 4 ಟ್ರಯಾಂಗಲ್ಸ್ ಗಳನ್ನ ಆಡ್ ಮಾಡಬೇಕು. ಟೋಟಲ್ 28 ಟ್ರಯಾಂಗಲ್ಸ್ ಗಳು ಇರ್ತವೆ. ಸರಿ, 4 ಟ್ರಯಾಂಗಲ್ ಎಕ್ಸ್ಟ್ರಾ ಎಲ್ಲಿ ಬಂತು ಅಂತ ಕೇಳಿದ್ರೆ, ಇಲ್ಲಿ ನೋಡಿ, ಒಂದು ಇಂಟರ್ಸೆಕ್ಷನ್ ಅಲ್ಲಿ ಇದೊಂದು, ಎರಡನೇ ಇಂಟರ್ಸೆಕ್ಷನ್ ಅಲ್ಲಿ ಇದೊಂದು, ಸೊ ಟೋಟಲ್ 2 ಆಯ್ತು. ಅದಾದ್ಮೇಲೆ ಇಲ್ಲೊಂದಿದೆ, ಹಾಗೆ ಇಲ್ಲೊಂದಿದೆ. ಟೋಟಲ್ 4 ಟ್ರಯಾಂಗಲ್ ಎಕ್ಸ್ಟ್ರಾ ಬರುತ್ತೆ 2 ಇಂಟರ್ಸೆಕ್ಷನ್ ಅಲ್ಲಿ. ಒಂದು ಇಂಟರ್ಸೆಕ್ಷನ್ಗೆ 2 ಟ್ರಯಾಂಗಲ್ ಎಕ್ಸ್ಟ್ರಾ ಬರ್ತವೆ. ಆಯ್ತಾ? ಇದನ್ನ ನೆನ್ಪಿಟ್ಕೊಳ್ಳಿ. ಸೊ ಇವಾಗ ನಮ್ಗೆ ಏನ್ ಗೊತ್ತಾಯ್ತು? 28 ಟ್ರಯಾಂಗಲ್ಗಳಿದಾವೆ ಅಂತ ಗೊತ್ತಾಯ್ತು ಅಲ್ವಾ? ಸೊ ದೇರ್ ಆರ್ 28 ಟ್ರಯಾಂಗಲ್ಸ್ ಇನ್ ದಿಸ್ ಪಿಕ್ಚರ್. ಹಾಗಾದ್ರೆ ಆಪ್ಷನ್ 1 ಮತ್ತೆ ಆಪ್ಷನ್ 3 ಹೋಯ್ತಾ? 24 ಕೊಟ್ಟಿದ್ದಾರೆ, 2 ತಪ್ಪು ಅಂತ ಗೊತ್ತಾಯ್ತಾ? ಸೊ 28 28 4 ಸ್ಕ್ವೇರಾ 5 ಸ್ಕ್ವೇರಾ? ಬಹಳ ಈಸಿಯಾಗಿ ಕಂಡುಹಿಡಿಬಹುದು. ನೋಡಿ, ಇಲ್ಲೊಂದಿದೆ. ಸೊ 3 ಟ್ರಯಾಂಗಲ್ಗಳು, 3 ಸ್ಕ್ವೇರ್ಗಳು ಕೊಟ್ಟಿದ್ದಾರೆ, 1 2 3. ಸೊ ಇಲ್ಲಿ 3 ಸ್ಕ್ವೇರ್ಗಳಾಯ್ತು. ಅದಾದ್ಮೇಲೆ ಇಲ್ಲಿ ನೋಡಿ, ಇಲ್ಲೊಂದಿದೆ, ಇಲ್ಲೊಂದಿದೆ. ಟೋಟಲ್ ಎಷ್ಟು ಟ್ರಯಾಂಗಲ್ಸ್ ಆಯ್ತು? ಐ ಮೀನ್ ಎಷ್ಟು ಸ್ಕ್ವೇರ್ಗಳಾಯ್ತು, ಎಷ್ಟು ಚೌಕಾಕಾರಗಳಾಯ್ತು? 5 ಚೌಕಾಕಾರಗಳಾಯ್ತು.
ಸೊ 5 ಸ್ಕ್ವೇರ್ಸ್ ಇರ್ತವೆ, 4 ಸೊ ಆನ್ಸರ್ ಏನು? ಆಪ್ಷನ್ 4 ಈಸ್ ಮೈ ರೈಟ್ ಆನ್ಸರ್. ಬಹಳ ಸುಲಭವಾಗಿ ಕಂಡುಹಿಡಿಬಹುದು. ಈ ಪ್ರಶ್ನೆ ನೋಡಿ, ಅ ಶಾಪ್ ಕೀಪರ್ ಸೆಲ್ಸ್ ಎನ್ ಆರ್ಟಿಕಲ್ ಅಟ್ ಅ ಲಾಸ್ ಆಫ್ 10%. ಅಂದ್ರೆ ಒಬ್ಬ ವ್ಯಾಪಾರಿ ಒಂದು ವಸ್ತುವನ್ನ 10% ಲಾಸ್ ಅಂದ್ರೆ ನಷ್ಟಕ್ಕೆ ಸೆಲ್ ಮಾಡ್ತಾನೆ. ಸೊ 10% ಲಾಸ್ ಅಂದ್ರೆ ನಾನು ಈ ಲಾಸ್ ಅನ್ನ ಯಾವ ರೀತಿ ಬರೀತೀನಿ ಅಂದ್ರೆ 10/100 ಅಂತ ಬರೀತೀನಿ. ಸೊ ನಿಮ್ಗೆಲ್ಲರಿಗೂ ಗೊತ್ತಿದೆ ಲಾಸ್ ಮತ್ತೆ ಪ್ರಾಫಿಟ್ ನ ಪ್ರಶ್ನೆ. ಎಷ್ಟನೇ ಕ್ವೆಶನ್ ಇದು? 7ನೇ ಪ್ರಶ್ನೆ. ಸೊ ಲಾಸು ಮತ್ತೆ ಪ್ರಾಫಿಟ್ ನ ಕಂಡುಹಿಡಿಬೇಕಾದ್ರೆ ಲಾಸ್ ನಾವು ಏನಂತ ಬರಿತೀವಿ? ಲಾಸ್ ಪರ್ಸೆಂಟೇಜ್ ಇಸ್ ಈಕ್ವಲ್ ಟು ನಷ್ಟದ ಶೇಕಡವಾರು ಎಷ್ಟಿರುತ್ತೆ? ಮೇಲ್ಗಡೆ ಲಾಸ್ ಇರುತ್ತೆ, ಕೆಳಗಡೆ ಸಿ ಪಿ ಇರುತ್ತೆ, ಕಾಸ್ಟ್ ಪ್ರೈಸ್ ಕೊಂಡ ಬೆಲೆ, ಇಂಟು 100 ಅಂತೀವಲ್ವಾ. ಸೊ ಇವಾಗ 10% ಲಾಸ್ ಇದೆ ಅಂದ್ರೆ ಲಾಸ್ ಪರ್ಸೆಂಟೇಜ್ ನ 10/100 ಅಂತ ಬರೆದ್ರೆ ಈ 10 ಏನು? ಲಾಸ್. ಈ 100 ಏನು? ಕೊಂಡ ಬೆಲೆ. ಅಂದ್ರೆ ನಾನು 100 ರೂಪಾಯಿಗೆ ತಗೊಂಡ್ರೆ ನನಗೆ 10 ರೂಪಾಯಿ ನಷ್ಟ ಆಗ್ತಿದೆ. ಈ ಪೆನ್ನನ್ನ ನಾನು 100 ರೂಪಾಯಿಗೆ ತಗೊಂತಾ ಇದ್ದೀನಿ, ಇದರಲ್ಲಿ ನನಗೆ 10 ರೂಪಾಯಿ ಲಾಸ್ ಆಗ್ತಿದೆ. ಹಂಗಂದ್ರೆ ನಾನು ಎಷ್ಟು ರೂಪಾಯಿಗೆ ಮಾರ್ಬೇಕಪ್ಪ? 100 ರೂಪಾಯಿ ದುಡ್ಡು ಕೊಟ್ಬಿಟ್ಟು ಈ ಪೆನ್ನ ತಗೊಂಡಿರ್ತೀನಿ, ಇದನ್ನ ನಾನು ಎಷ್ಟೋ ರೂಪಾಯಿಗೆ ಮಾರ್ತೀನಿ, ನನಗೆ 10 ರೂಪಾಯಿ ಲಾಸ್ ಆಗ್ತಿದೆ. ಅಂದ್ರೆ ನಾನು ಇದನ್ನ 90 ರೂಪಾಯಿಗಳಿಗೆ ಮಾರ್ತಾ ಇರ್ತೀನಿ ಅಲ್ವಾ? ಎಸ್ ಪಿ ಇಸ್ ಈಕ್ವಲ್ ಟು 90. ಅದೇ 40 ರೂಪಾಯಿಗಳಿಗೆ ಜಾಸ್ತಿ, 40 ರೂಪಾಯಿ ಜಾಸ್ತಿಗೆ ಮಾರಿದ್ರೆ, ನಾನು ಮುಂಚೆ ಎಷ್ಟಕ್ಕೆ ಮಾರಿದ್ದೆ ಅದಕ್ಕಿಂತ 40 ರೂಪಾಯಿ ಜಾಸ್ತಿಗೆ ಮಾರಿದ್ರೆ then he would have made 10% gain. ಅಂದ್ರೆ he would have gained 10%. ಅಂದ್ರೆ 10% ಪ್ರಾಫಿಟ್ ಆಗಿರ್ತಿತ್ತು. ಅಂದ್ರೆ ಈ 90 ಇದ್ದಿದ್ದು ನೆಕ್ಸ್ಟ್ 10% ಪ್ರಾಫಿಟ್ ಆಗ್ಬೇಕಿತ್ತು ಅಂದಿದ್ರೆ ನಾನು 40 ರೂಪಾಯಿ ಜಾಸ್ತಿಗೆ ಮಾರಬೇಕಾಗಿತ್ತು. 40 ರೂಪೀಸ್ ಪ್ಲಸ್ ಆಡ್ ಮಾಡಬೇಕು. ಸೊ ಅಗೇನ್ ಪ್ರಾಫಿಟ್ ಅನ್ನ 10/100 ಅಂತ ಬರ್ಕೊಂಡ್ರೆ, ಇನ್ನೊಂದ್ಸರಿ ಹೇಳ್ತೀನಿ ನೋಡ್ಕೊಳ್ಳಿ, ಇದನ್ನ ಪ್ರಾಫಿಟ್ ಅಂತೀನಿ, ಇದನ್ನ ಕೊಂಡ ಬೆಲೆ ಅಂತೀನಿ ಅಲ್ವಾ? ಸೊ 100 ರೂಪಾಯಿಗೆ ತಗೊಂಡಿದ್ದೀನಿ, ಇದನ್ನ ಎಷ್ಟೋ ರೂಪಾಯಿಗೆ ಮಾರ್ತೀನಿ, ನನ್ಗೆ 10 ರೂಪಾಯಿ ಲಾಭ ಆಗ್ತಿದೆ ಅಂದ್ರೆ ನಾನು ಎಷ್ಟಕ್ಕೆ ಮಾರ್ಬೇಕು ಅದನ್ನ? ಸೆಲ್ಲಿಂಗ್ ಪ್ರೈಸ್ ಶುಡ್ ಬಿ 110. ಅಂದ್ರೆ 100 ರೂಪಾಯಿಗೆ ತಗೊಂಡು 110 ರೂಪಾಯಿಗೆ ಮಾರಿದ್ರೆ ನನಗೆ 10 ರೂಪಾಯಿ ಲಾಭ ಆಗುತ್ತೆ ಅಂತ ಅರ್ಥ ಆಯ್ತಾ? ಸೊ 90 ರೂಪಾಯಿಗೆ 90%ಗೆ ಮಾರ್ತಿದ್ದು 110% ಆಗ್ಬೇಕು ಅಂದ್ರೆ ಎಷ್ಟು ರೂಪಾಯಿನ ಆಡ್ ಮಾಡಬೇಕು? 40 ರೂಪಾಯಿಗಳನ್ನ ಆಡ್ ಮಾಡಬೇಕು. ಸೊ 90 ಇದ್ದಿದ್ದು 110 ಆಗ್ಬೇಕಂದ್ರೆ 40 ರೂಪಾಯಿ ಜಾಸ್ತಿಗೆ ಮಾರಬೇಕು. ಹಾಗಾದ್ರೆ ವಾಟ್ ಈಸ್ ದ ಕಾಸ್ಟ್ ಪ್ರೈಸ್? ಕೊಂಡ ಬೆಲೆ ಎಷ್ಟು? ಸೊ ನನ್ನ ಪ್ರಕಾರ ಕೊಂಡ ಬೆಲೆ ಎರಡು ಕಡೆನೂ 100 ಮತ್ತು 100 ಅಂತ ತಗೊಂಡಿದ್ದೀನಲ್ವಾ? ಸೊ ಇವೆರಡರ ವ್ಯತ್ಯಾಸ ಏನಿದೆ? 110 ಮತ್ತು 90ರ ವ್ಯತ್ಯಾಸ ಈ 20% ಏನಿದೆ, ಈ 20%ನ ಗಳಿಸೋದಕ್ಕೆ ನಾನು 40 ರೂಪಾಯಿ ಜಾಸ್ತಿಗೆ ಮಾರಬೇಕಾಗಿತ್ತು. ಈ 20% ಡಿಫ್ರೆನ್ಸ್ಗೆ ನಾನು 40 ರೂಪಾಯಿ ಜಾಸ್ತಿಗೆ ಮಾರಬೇಕಾಗಿತ್ತು. ಈ 20% 40 ರೂಪಾಯಿಗೆ ಸಮ ಅಂದ್ರೆ 100% ಎಷ್ಟಾಗತ್ತೆ? 100% ಎಷ್ಟಾಗತ್ತಪ್ಪ? ಎಕ್ಸ್ ಅನ್ಕೊಳ್ಳಿ, ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಕ್ರಾಸ್ ಮಲ್ಟಿಪ್ಲೈ ಹೆಂಗ್ ಮಾಡೋದು? ಇದನ್ನ ಇದರಿಂದ ಮಲ್ಟಿಪ್ಲೈ ಮಾಡಬೇಕು. 20 ಇಂಟು ಎಕ್ಸ್ ಇಸ್ ಈಕ್ವಲ್ ಟು ಇದನ್ನ ಇದರಿಂದ ಮಲ್ಟಿಪ್ಲೈ ಮಾಡಬೇಕು. 40 ಇಂಟು 100. ಎಕ್ಸ್ ಇಸ್ ಈಕ್ವಲ್ ಟು 40 ಇಂಟು 100. ಈ 20ನ ಈ ಕಡೆ ಕಳಿಸಿದ್ರೆ ಕೆಳಗಡೆ ಹೋಗುತ್ತೆ 20. ಸೊ 21 22. ಹಂಗಂದ್ರೆ ಎಕ್ಸ್ ಎಷ್ಟಾಗತ್ತೆ? 200 ರೂಪಾಯಿಗಳು. ನನ್ನ ಕೊಂಡ ಬೆಲೆ 200 ರೂಪಾಯಿ ಆಯಿತು. ಸೊ ವಾಟ್ ಈಸ್ ದ ಆನ್ಸರ್ ಫಾರ್ ದಿಸ್? ಆಪ್ಷನ್ ಸಿ 200 ರೂಪೀಸ್ ಆಯಿತು. ಅರ್ಥ ಆಯ್ತಾ? ನೆಕ್ಸ್ಟ್ ಪ್ರಶ್ನೆ ನೋಡಿ, ಇದು ಟೈಮ್ ಅಂಡ್ ವರ್ಕ್ಗೆ ಸೇರುತ್ತೆ. ಬರೀ ಟೈಮ್ ಅಂಡ್ ವರ್ಕ್ ಅಲ್ಲ, ವಿ ಆಲ್ಸೋ ಶುಡ್ ಬಿ ನೋಯಿಂಗ್ ರೇಷಿಯೋ, ಕಾನ್ಸೆಪ್ಟ್ ಆಫ್ ರೇಷಿಯೋ. ಆಯ್ತಾ? ಈ ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿ. ಹೋಮ್ವರ್ಕ್ ತಗೊಳ್ಳಿ.
ಈ ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿ ಕಮೆಂಟ್ ಮಾಡಿ ಆನ್ಸರ್ ಅನ್ನ. ಓಕೆ, ಐ ವಿಲ್ ಸಾಲ್ವ್ ದಿಸ್ ಇನ್ ದಿ ನೆಕ್ಸ್ಟ್ ವಿಡಿಯೋ. ಇವಾಗೆ ಮಾಡ್ಬೋದು, ಬಟ್ ಒಂದು ಹಿಂಟ್ ಕೊಡ್ತೀನಿ ನಿಮ್ಗೆ. ಫಸ್ಟ್ ಎಕ್ಸ್ ಮತ್ತೆ ವೈ ಇಬ್ರು ಟೈಪಿಸ್ಟ್ಗಳಿದ್ದಾರೆ, ಅಂದ್ರೆ ಟೈಪ್ ಮಾಡೋರು ಇರ್ತಾರೆ. ಸೊ ಇವ್ರಿಗೆ ಒಂದು ಮಧ್ಯಾಹ್ನ ಏನ್ ಮಾಡ್ತಾರೆ, ಒನ್ ಆಫ್ಟರ್ನೂನ್ ದೇ ವರ್ ಗಿವನ್ 60 pages ಫಾರ್ ಟೈಪಿಂಗ್. ಇವರಿಬ್ರಿಗೂ 60 ಪೇಜ್ಗಳನ್ನ ಕೊಟ್ಟಿದ್ರು ಟೈಪ್ ಮಾಡೋದಕ್ಕೆ. ದೇ ಡಿವೈಡೆಡ್ ದ ವರ್ಕ್ ಈಕ್ವಲಿ, ಅಂದ್ರೆ ಟೋಟಲ್ 60 ಪೇಜ್ ಟೈಪ್ ಮಾಡ್ಬೇಕಂದ್ರಪ್ಪ ನೀವಿಬ್ರು ಅಂತ ಕೊಟ್ಟಿರ್ತಾರೆ. ಸೊ ಎಕ್ಸ್ ಮತ್ತೆ ವೈ ಏನ್ ಮಾಡ್ತಾರೆ, ಎಕ್ಸ್ 30 ಪೇಜು, ವೈ 30 ಪೇಜು ತಗೊಂತಾನೆ. ಸೊ ಎಕ್ಸ್ ಕೂಡ 30 ಪೇಜು, ವೈ ಕೂಡ 30 ಪೇಜು. ಆದ್ರೆ ಬಟ್ ವೈ ಫಿನಿಶ್ 30 minutes ಬಿಫೋರ್ ಎಕ್ಸ್, ಅಂದ್ರೆ ಎಕ್ಸ್ ಗಿಂತ ಮುಂಚೆ ವೈ ಫಿನಿಶ್ ಮಾಡ್ಬಿಡ್ತಾನೆ ಬೇಗ. ಸೊ ವೈ ಎಕ್ಸ್ ಗಿಂತ 30 ನಿಮಿಷಗಳ ಮುಂಚೆ ಫಿನಿಶ್ ಮಾಡ್ಬಿಡ್ತಾನೆ ಟೈಪ್ ಮಾಡೋದನ್ನ 30 ಪೇಜ್ನ. ಸೊ ಎಕ್ಸ್ 2 hour ತಗೊಂಡ್ರೆ ವೈ 1.5 hour ತಗೊಂಡಿದ್ದಾನಂತೆ. ಸೊ ಎಕ್ಸ್ ಹ್ಯಾಸ್ ಟೇಕನ್ 2 hours, ವೈ ಹ್ಯಾಸ್ ಟೇಕನ್ 1.5 hours. ಸೊ 2 hour ಅಂದ್ರೆ 1 hourಗೆ ಎಷ್ಟು ನಿಮಿಷ, 60 ನಿಮಿಷ. 2 hour ಅಂದ್ರೆ 120 ನಿಮಿಷಗಳು. ಅದೇ ರೀತಿ 1.5 hours ಅಂದ್ರೆ 90 ನಿಮಿಷಗಳು. ಸೊ ಎಕ್ಸ್ ಮತ್ತೆ ವೈ ನ ಅನುಪಾತ ಏನಾಗುತ್ತೆ, ಕ್ಯಾನ್ಸಲ್ ಮಾಡಿ. 0 0 ಕ್ಯಾನ್ಸಲ್, 3 3s 3 4s. ಸೊ 4:3. ಅಂದ್ರೆ ಎಕ್ಸ್ 4 ನಿಮಿಷ ತಗೊಂಡ್ರೆ ವೈ 3 ನಿಮಿಷ ತಗೊಂತಾನೆ ಅಂತ ಅರ್ಥ. ಸೊ ಒಂದು ಪೇಜ್ ಅನ್ನ ಎಕ್ಸ್ ಟೈಪ್ ಮಾಡೋದಕ್ಕೆ 4 ನಿಮಿಷ ತಗೊಂಡ್ರೆ ವೈ ಎಷ್ಟು ನಿಮಿಷ ತಗೊಂತಾನೆ, 3 ನಿಮಿಷ ತಗೊಂತಾನೆ. ಸೊ ಈ ಒಂದು ರೇಷಿಯೋ ತಗೊಂಡು ಸಾಲ್ವ್ ಮಾಡುವಂತಹ ಕ್ವೆಶನ್ ಇದು. ಐ ವಿಲ್ ನಾಟ್ ಸಾಲ್ವ್ ಇಟ್ ನೌ, ಯಾಕಂದ್ರೆ ಒಂದ್ಸರಿ ನೀವು ಟ್ರೈ ಮಾಡಿ ಅಕಸ್ಮಾತ್ ಏನಾದ್ರೂ ಗೊತ್ತಾಗಿಲ್ಲ ಅಂದ್ರೂ ಕೂಡ ಕಮೆಂಟ್ ಮಾಡಿ. ಐ ವಿಲ್ ಸಾಲ್ವ್ ಇಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡಿ. ಪ್ರಾಬಬಿಲಿಟಿಗೆ ಸೇರುವಂಥದ್ದು. ಇದು ಬರೀ ಪ್ರಾಬಬಿಲಿಟಿ ಅಲ್ಲ, ಪ್ರಾಬಬಿಲಿಟಿಯ ಮುಂಚೆ ಕಾಂಬಿನೇಷನ್ ಅಂತ ಬರುತ್ತೆ, ಪರ್ಮ್ಯೂಟೇಷನ್ ಕಾಂಬಿನೇಷನ್. ಈ ನಡುವೆ ಸಿಕ್ಕಾಪಟ್ಟೆ ಕೇಳ್ತಾ ಇದ್ದಾರೆ ಪರ್ಮ್ಯೂಟೇಷನ್ ಮತ್ತು ಕಾಂಬಿನೇಷನ್ ಪ್ರಶ್ನೆಗಳನ್ನ. ಸೊ ಇದನ್ನ ಯಾವ ರೀತಿ ಸಾಲ್ವ್ ಮಾಡಬೇಕು ಪ್ರಶ್ನೆ ನೋಡೋಣ. ದೇರ್ ಆರ್ 4 ರೆಡ್ ಬಾಲ್ಸ್, 3 ವೈಟ್ ಬಾಲ್ಸ್, 5 ಬ್ಲೂ ಕಲರ್ಡ್ ಬಾಲ್ಸ್ ಇನ್ ಅ ಬ್ಯಾಗ್. ಅಂದ್ರೆ ಒಂದು ಚೀಲ ಇದೆ, ಒಂದು ಬ್ಯಾಗ್ ಇದೆ, ಅದರಲ್ಲಿ 4 ರೆಡ್ ಕಲರ್ ಬಾಲ್ಸ್ ಇದಾವೆ. ಎಷ್ಟಿದಾವೆ, 4 ರೆಡ್ ಕಲರ್ಸ್ ಬಾಲ್ಸ್ ಇದಾವೆ. ಹಾಗೆ 3 ವೈಟ್ ಬಾಲ್ಸ್ ಇದಾವೆ, 3 ವೈಟ್ ಬಾಲ್ಸ್ ಇದಾವೆ. ಹಾಗೆ 5 1 2 3 4 5 ಬ್ಲೂ ಕಲರ್ ಬಾಲ್ಸ್ ಇದಾವೆ. 5 ಬ್ಲೂ ಕಲರ್ ಬಾಲ್ಸ್ ಇದಾವೆ. ಆಯ್ತಾ? 3 ಬಾಲ್ಸ್ ಆರ್ ಡ್ರಾನ್ ಅಟ್ ರ್ಯಾಂಡಮ್. ಈ ಚೀಲಕ್ಕೆ ಕೈ ಹಾಕ್ಬಿಟ್ಟು ನಾನು 3 ಬಾಲ್ಗಳನ್ನ ತೆಗಿಬೇಕು. ಎಷ್ಟನ್ನ ತೆಗಿಬೇಕು, 3 ಬಾಲ್ಸ್ನ ತೆಗಿಬೇಕು. ವಾಟ್ ಈಸ್ ದ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಆಲ್ 3 ಬಾಲ್ಸ್ ಆಫ್ ಸೇಮ್ ಕಲರ್ಸ್? ಅಂದ್ರೆ ಪ್ರಾಬಬಿಲಿಟಿ ಎಷ್ಟು, ಯಾವುದರ ಪ್ರಾಬಬಿಲಿಟಿ ಸರ್ ಅಂತ ಕೇಳಿದ್ರೆ, ಈ 3 ಬಾಲ್ಸ್ ನಾನು ಏನ್ ಎತ್ತುತ್ತೀನಲ್ವಾ, ಆ 3 ಬಾಲ್ಸು ಒಂದೇ ಕಲರ್ ಆಗಿರ್ಬೇಕು. ಅಂದ್ರೆ 3 ರೆಡ್ ಆಗಿರ್ಬೇಕು, ಆರ್ 3 ವೈಟ್ ಆಗಿರ್ಬೇಕು, ಆರ್ 3 ಬ್ಲೂ ಕಲರ್ ಆಗಿರ್ಬೇಕು. ಇದರ ಪ್ರಾಬಬಿಲಿಟಿಯನ್ನ ಕೇಳ್ತಾ ಇದ್ದಾರೆ. ಸೊ ನಿಮ್ಮೆಲ್ಲರಿಗೂ ಗೊತ್ತು ಪ್ರಾಬಬಿಲಿಟಿ ನ ಫಾರ್ಮುಲಾ ಏನಿದೆ, ನಂಬರ್ ಆಫ್ ಡಿಸೈರ್ಡ್ ಇವೆಂಟ್ಸ್. ಸೊ ನನಗೆ ಏನಾಗಬೇಕು, ದಟ್ ಈಸ್ ಡಿಸೈರ್ಡ್ ಇವೆಂಟ್. ನನಗೆ ಏನಾಗಬೇಕು, 3 ಒಂದೇ ಕಲರ್ ಬರಬೇಕು. ಎಷ್ಟು ಥರದಲ್ಲಿ ನಾನು ಎತ್ತಿದ್ರೆ 3 ಒಂದೇ ನಂಬರ್ ಬರುತ್ತೆ, 3 ಒಂದೇ ಕಲರ್ ಬರುತ್ತೆ. ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಇವೆಂಟ್ಸ್. ಟೋಟಲ್ ನಂಬರ್ ಆಫ್ ಇವೆಂಟ್ಸ್, ಇದು ನನ್ನ ಫಾರ್ಮುಲಾ. ಎಷ್ಟು ತರ ಎತ್ಬೋದು ಅಂತ. ಆಯ್ತಾ? ಸೊ ಇವಾಗ ಫಸ್ಟ್ ಟೋಟಲ್ ನಂಬರ್ ಆಫ್ ಇವೆಂಟ್ಸ್ ಅನ್ನ ಕಂಡುಹಿಡಿಯೋಣ. ಟೋಟಲ್ ನಂಬರ್ ಆಫ್ ಇವೆಂಟ್ಸ್ ಹೆಂಗ್ ಕಂಡುಹಿಡಿಯೋದು? ಸೊ ಒಂದು ಸಿಂಪಲ್ ಫಾರ್ಮುಲಾ ಇದೆ ಕಾಂಬಿನೇಷನ್ ಅಲ್ಲಿ. ಇದು ಕಾಂಬಿನೇಷನ್ ಮಾಡಬೇಕು. ಯಾಕಂದ್ರೆ ಗುಂಪಲ್ಲಿ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಎಷ್ಟರ ಗುಂಪು? 12ರ ಗುಂಪು. 4 ರೆಡ್,
3 ವೈಟು 7 ಆಯ್ತು, 7 + 5 12 ಆಯ್ತು. ಟೋಟಲ್ ಎಷ್ಟು ಬಾಲ್ಗಳಿದಾವೆ? 12 ಬಾಲ್ಸ್ ಇದಾವೆ, 12 ಚೆಂಡುಗಳಿದಾವೆ. ಸೊ ದೇರ್ ಆರ್ 12 ಬಾಲ್ಸ್. 12 ಬಾಲ್ಸ್ಗಳಲ್ಲಿ ನಾನು ಎಷ್ಟು ಬಾಲ್ಸ್ ಅನ್ನ ತೆಗಿಬೇಕು? 3 ಬಾಲ್ಸ್ಗಳನ್ನ ತೆಗಿಬೇಕು. ಸೊ 12C3 ಅಂತ ಬರುತ್ತೆ. ಸೊ 12C3 ನ ಯಾವ ತರ ಬರೆಯೋದು ಅಂದ್ರೆ, how do you write 12C3? 12C3 is written as 12 factorial divided by 3 factorial into 12 minus 3 factorial. ಸೊ ಮೇಲ್ಗಡೆ ಇರುವಂತದ್ದು ಮೇಲ್ಗಡೆ ಫ್ಯಾಕ್ಟೋರಿಯಲ್ ಬರುತ್ತೆ, ಮೇಲ್ಗಡೆ ಇರುವಂತದ್ದು ಮೇಲ್ಗಡೆ ಫ್ಯಾಕ್ಟೋರಿಯಲ್ ಬರುತ್ತೆ, ಕೆಳಗಡೆ ಇರುವಂತದ್ದು ಕೆಳಗಡೆ ಫ್ಯಾಕ್ಟೋರಿಯಲ್ ಬರುತ್ತೆ, ಜೊತೆಗೆ ಇವೆರಡರ ಮೈನಸ್ ಕೂಡ ಮಾಡಬೇಕು. ಇದನ್ನ ಸಾಲ್ವ್ ಮಾಡಿದ್ರೆ 12 ಇಂಟು 11 ಇಂಟು 10 ಇಂಟು 9 ಫ್ಯಾಕ್ಟೋರಿಯಲ್ ಬರ್ಕೊಳ್ಳಿ, ಡಿವೈಡೆಡ್ ಬೈ 3 ಇಂಟು 2 ಇಂಟು 1 ಇಂಟು 3 ಫ್ಯಾಕ್ಟೋರಿಯಲ್ ಅಂದ್ರೆ ಏನಪ್ಪಾ? 3 ಫ್ಯಾಕ್ಟೋರಿಯಲ್ ಅಂದ್ರೆ 3 ಇಂಟು 2 ಇಂಟು 1 ಈ ತರ ಬಿಡಿಸಿ ಬರೆಯೋದಕ್ಕೆ 3 ಫ್ಯಾಕ್ಟೋರಿಯಲ್ಸ್ ಅಂತ ಕರೀತಾರೆ. ಅರ್ಥ ಆಗ್ತಿದ್ಯಾ? 12 ಮೈನಸ್ 3 ಎಷ್ಟು? 9 ಫ್ಯಾಕ್ಟೋರಿಯಲ್. ಯಾಕೆ ಸರ್ 9 ಫ್ಯಾಕ್ಟೋರಿಯಲ್ ಬರ್ಕೊಂಡ್ರಿ? ಬಿಕಾಸ್ ಇಲ್ಲಿ 9 ಫ್ಯಾಕ್ಟೋರಿಯಲ್, ಇಲ್ಲಿ 9 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಮಾಡ್ಬಿಡ್ಬೋದು, ಹಾಗಾಗಿ ನಾನು ಈ ತರ ಬರ್ಕೊಂಡೆ. ಆಮೇಲೆ ಇನ್ನೊಂದು ಏನಾದ್ರೂ ಮಾಡ್ಬೋದಾ? ಖಂಡಿತ ಮಾಡ್ಬೋದು. 3 1s 3 4s, 2 1s 2 2s ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ ನಾನು. 2 ಇಂಟು 11 ಇಂಟು, ಸೊ 2 ಇಂಟು 11 ಇಂಟು 10 ಎಷ್ಟಾಯ್ತಿದು? 22 ಪ್ಲಸ್ 22 ಇಂಟು 10 220. ಏನ್ರದು ಟೋಟಲ್ ನಂಬರ್ ಆಫ್ ಇವೆಂಟ್ಸ್ ಎಷ್ಟಪ್ಪ? 220. ಹಾಗಾದ್ರೆ ನಂಬರ್ ಆಫ್ ಡಿಸೈರ್ಡ್ ಇವೆಂಟ್ಸ್ ಕಂಡುಹಿಡಿಯೋಣ. ಅಂದ್ರೆ ಎಲ್ಲಾ 3 ಬಾಲ್ಗಳು, ಎಲ್ಲಾ 3 ಬಾಲ್ಸು ಸೇಮ್ ಕಲರ್ ಆಗಬೇಕು. ಹೇಗ್ ಸಾಧ್ಯ? ಹೇಗೆ ಅಂತ ಅಂದ್ರೆ, ಈ 3 ರೆಡ್ ಬಾಲ್ಗಳನ್ನ ತಗೊಳ್ಳೋಣ. ಸೊ 3 ರೆಡ್ ಬಾಲ್ಗಳನ್ನ ಹೇಗೆ ತಗೊಳ್ಳೋದು? ಸೊ 3 ರೆಡ್ ಬಾಲ್ಸ್ ನ ತಗೊಳ್ಳೋದಕ್ಕೆ ವಾಟ್ ಈಸ್ ದ ಕಾಂಬಿನೇಷನ್? ಎಷ್ಟು ತರದಲ್ಲಿ ನಾವು 3 ರೆಡ್ ಬಾಲ್ಸ್ ಗಳನ್ನ ತಗೋಬಹುದು? ಸೊ ಇದು ಕೂಡ ಕಾಂಬಿನೇಷನ್. ಟೋಟಲ್ ಎಷ್ಟು ರೆಡ್ ಬಾಲ್ಸ್ ಗಳಿದಾವೆ? 1 2 3 4 4 ರೆಡ್ ಬಾಲ್ಸ್ ಗಳಿದಾವೆ. 4 ಮೇಲ್ ಬರ್ಕೋತೀವಿ. ಟೋಟಲ್ ಎಷ್ಟಿದೆ ಅನ್ನುವಂಥದ್ದನ್ನ ಮೇಲ್ಗಡೆ ಬರ್ಕೋತೀವಿ. ಅದ್ರಲ್ಲಿ ನಾವು ಎಷ್ಟನ್ನ ತೆಗಿಬೇಕು? 3 ತೆಗಿಬೇಕು. 4C3. ಸೊ ಈ 4C3 ನ ಎಕ್ಸ್ಪ್ಯಾಂಡ್ ಮಾಡಿ ಬರೆದ್ರೆ 4 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 3 ಫ್ಯಾಕ್ಟೋರಿಯಲ್ ಇಂಟು 1 ಫ್ಯಾಕ್ಟೋರಿಯಲ್, ವಿಚ್ ಇಸ್ ನಥಿಂಗ್ ಬಟ್ 4 ಇಂಟು 3 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 3 ಫ್ಯಾಕ್ಟೋರಿಯಲ್. 3 ಮತ್ತೆ 3 ಕ್ಯಾನ್ಸಲ್. 3 ರೆಡ್ ಬಾಲ್ಸ್ ಗಳನ್ನ ನಾನು 4 ರೀತಿಯಲ್ಲಿ ತೆಗಿಬಹುದು. ಹಾಗಾದ್ರೆ 3 ವೈಟ್ ಬಾಲ್ಸ್ ಗಳನ್ನ, 3 ವೈಟ್ ಬಾಲ್ಸ್ ಗಳನ್ನ ನಾನು ಹೇಗೆ ತೆಗಿಬಹುದು? ಟೋಟಲ್ ಎಷ್ಟು ವೈಟ್ ಬಾಲ್ಸ್ ಇದಾವೆ? ಟೋಟಲ್ 3 ವೈಟ್ ಬಾಲ್ಸ್ ಇದಾವೆ. 3 ವೈಟ್ ಬಾಲ್ಸ್ ಅನ್ನ 3 ವೈಟ್ ಬಾಲ್ಸ್ ಅಲ್ಲಿ 3 ಎತ್ತಬೇಕು. ಸೊ ಅದು ಒಂದೇ ರೀತಿ ಸಾಧ್ಯ. 3 ಫ್ಯಾಕ್ಟೋರಿಯಲ್ 3C3 ಅಂತ ಅಂದ್ರೆ ಇಟ್ ಈಸ್ ನಥಿಂಗ್ ಬಟ್ 1. 3C3 ಇಸ್ ನಥಿಂಗ್ ಬಟ್ 1. ಹಾಗೆ 5 ಬ್ಲೂ ಬಾಲ್ಸ್ ಇದಾವೆ. ಅದರಲ್ಲಿ 3 ಬ್ಲೂ ಬಾಲ್ಸ್ ನ ಹೇಗೆ ತೆಗೆಯೋದು? ಹೌ ಡು ಯು ಟೇಕ್ 3 ಬ್ಲೂ ಬಾಲ್ಸ್ ಔಟ್ ಆಫ್ 5? ಅಂದ್ರೆ ಟೋಟಲ್ ಎಷ್ಟು ಬ್ಲೂ ಬಾಲ್ಸ್ ಇದಾವೆ? 5 ಬ್ಲೂ ಬಾಲ್ಸ್ ಇದಾವೆ. 5C ಎಷ್ಟು ಬ್ಲೂ ಬಾಲ್ಗಳು ಬೇಕು ನನಗೆ? 3 ಬ್ಲೂ ಬಾಲ್ಗಳು ಬೇಕು. 5C3 ಅಂತ ಬರುತ್ತೆ. ಸೊ 5C3 is nothing but 5 factorial divided by 3 factorial into 5 minus 3 which is 2 factorial. ಹಂಗಂದ್ರೆ 5 into 4 into 3 factorial divided by 3 factorial into 2 into 1. 3 factorial 3 factorial ಕ್ಯಾನ್ಸಲ್ ಆಗುತ್ತೆ. ಸೊ 2 1ಲಿ 2 2 2ಲಿ ಅಂದ್ರೆ 10 ರೀತಿಯಲ್ಲಿ ನಾನು ತೆಗಿಬಹುದು. 10 ರೀತಿಯಲ್ಲಿ ತೆಗಿಬಹುದು. ಸೊ ನಾನು ಪ್ರಾಬಬಿಲಿಟಿ ಬರಿಬೇಕಾದ್ರೆ ಏನಂತ ಬರ್ದೆ ನೋಡಿ, 3 ರೆಡ್ ಆರ್. ಪ್ರಾಬಬಿಲಿಟಿಯಲ್ಲಿ ಆರ್ ಅಂತ ಬಂತು ಅಂದ್ರೆ ಪ್ಲಸ್ ಮಾಡಬೇಕು, ಅಂಡ್ ಬಂತು ಅಂದ್ರೆ ಇಂಟು ಮಾಡಬೇಕು. ಯಾಕೆ? ವಿ ವಿಲ್ ಸಿ ದಟ್, ಅದನ್ನ ಟೀಚ್ ಮಾಡೋಣ. ಬಟ್ ಇವಾಗ ಸದ್ಯಕ್ಕೆ ನೆನ್ಪಿಟ್ಕೊಡಿ, ಮೆಂಟಲ್ ಎಬಿಲಿಟಿಯಲ್ಲಿ ಆರ್ ಬಂತು ಅಂದ್ರೆ ಪ್ಲಸ್ ಮಾಡಬೇಕು, ಅಂಡ್ ಬಂತು ಅಂದ್ರೆ ಇಂಟು ಮಾಡಬೇಕು.
ಇದೊಂದನ್ನು ನೆನ್ಪಿಟ್ಕೊಳ್ಳಿ. ಸೊ ಇವಾಗ 3 ರೆಡ್ ಬಾಲ್ಸ್ಗಳಿಗೆ 4 ಆರ್ 3 ವೈಟ್ ಬಾಲ್ಸ್ ಆರ್ 3 ಬ್ಲೂ ಬಾಲ್ಸ್. ಸೊ 3 ರೆಡ್ ಬಾಲ್ಸ್ಗೆ ನನಗೆ 4 ರೀತಿಗಳು ಬಂತು. ಐ ಕ್ಯಾನ್ ಟೇಕ್ ಇಟ್ ಅಪ್ 4 ಟೈಪ್ಸ್. 4 ರೀತಿಯಲ್ಲಿ ನಾನು ರೆಡ್ ಬಾಲ್ಸ್ಗಳನ್ನು ತೆಗಿಬೋದು. ಒಂದು ರೀತಿಯಲ್ಲಿ ನಾನು ವೈಟ್ ಬಾಲ್ಸ್ಗಳನ್ನು ತೆಗಿಬೋದು. ಹಾಗೆ ಬ್ಲೂ ಬಾಲ್ಸ್ಗಳನ್ನು ತೆಗೆಯೋದಕ್ಕೆ ನನಗೆ 10 ರೀತಿಗಳಿದ್ದಾವೆ, 10 ಟೈಪ್ಸ್ ಇದೆ. ಓಕೆ, 10 ಟೈಪ್ಸ್ ಐ ಕ್ಯಾನ್ ಟೇಕ್ ಇಟ್ ಔಟ್. ಆರ್ ಇದೆ, ಸೊ ಪ್ಲಸ್ ಮಾಡೋಣ. ಟೋಟಲ್ ಎಷ್ಟಾಯಿತು? 15 ನಂಬರ್ಸ್ ಆಯಿತು. 15 ಟೈಪ್ಸ್ ಐ ಕ್ಯಾನ್ ಟೇಕ್ ಇಟ್ ಔಟ್ ಇನ್ 15 ಟೈಪ್ಸ್. ಟೋಟಲ್ ಎಷ್ಟು? 220. ಅದರಲ್ಲಿ ನನಗೆ ಬೇಕಾಗಿರುವಂತಹ ಔಟ್ಕಮ್ ಎಷ್ಟು? 15. ಸೊ 15 ಡಿವೈಡೆಡ್ ಬೈ 220. 5 3 15, 5 4 20, 5 4 20. 3 divided by 44 will be your right answer. Okay, 3 by 44. ಆಪ್ಷನ್ ಬಿ ಏನಿದೆ ಅದು ನಿಮ್ಮ ಸರಿಯಾದ ಉತ್ತರ ಆಗಿರುತ್ತೆ. ಅರ್ಥ ಆಗ್ತಿದ್ಯಾ? ಇಟ್ ಈಸ್ ದಿಸ್ ಮಚ್ ಈಸಿ. ನೆಕ್ಸ್ಟ್ ಬರುವಂಥದ್ದು ನೋಡಿ, ಫ್ಯಾಮಿಲಿ ಟ್ರೀ. ನೀವೊಂದು ಡೈರೆಕ್ಟ್ ಆಗಿ ಒಂದು ಫ್ಯಾಮಿಲಿ ಟ್ರೀಯನ್ನು ಬರೆದ್ರೆ ಯು ವಿಲ್ ಈಸಿಲಿ ಗೆಟ್ ದಿ ಆನ್ಸರ್. ಆಯ್ತಾ? ಬರೆಯೋಣ. ಏನಂತ ಬರೆಯೋಣ? ಸೊ ಯಾವ ರಿಲೇಶನ್ಶಿಪ್, ಬ್ಲಡ್ ರಿಲೇಶನ್ಶಿಪ್ ಅಲ್ಲಿ ಇರುವಂತಹ ಪ್ರಶ್ನೆ ನೆಕ್ಸ್ಟ್ ಒನ್ನು. ಸೊ ಇದಕ್ಕೆ ನಾವು ಒಂದು ಬ್ಲಡ್ ರಿಲೇಷನ್ ಡಯಾಗ್ರಾಮ್ ಅನ್ನ ಬರಿಬೇಕಾಗತ್ತೆ. ಯಾವ ತರ ಬರೆಯೋದು ಬ್ಲಡ್ ರಿಲೇಷನ್ ಡಯಾಗ್ರಾಮು? ಹೌ ಡು ಐ ರೈಟ್ ಬ್ಲಡ್ ರಿಲೇಷನ್ ಡಯಾಗ್ರಾಮ್? ಸೊ ಇದರಲ್ಲಿ ನಾವು ಮುಖ್ಯವಾಗಿ ರಿಲೇಶನ್ಶಿಪ್ಸ್ ಗಳನ್ನ ತೋರಿಸಬೇಕಾಗತ್ತೆ. ಯಾವ ತರ ತೋರಿಸೋದು ನೋಡಿ. ಎಸ್, ಭುವನ್ ಅಂಡ್ ಸಂಗೀತ ಆರ್ ಹಸ್ಬೆಂಡ್ ಅಂಡ್ ವೈಫ್. ಈ ಹಸ್ಬೆಂಡ್ ಅಂಡ್ ವೈಫ್ ಅನ್ನ ಯಾವ ತರ ತೋರಿಸ್ತೀವಿ ನಾವು ಅಂದ್ರೆ, ಇಲ್ಲಿ ಭುವನ್ ಅಂತ ಬರೆಯೋಣ, ಇಲ್ಲಿ ಸಂಗೀತ ಅಂತ ಬರೆಯೋಣ. ಸೊ ಇಲ್ಲಿ ಭುವನ್ ಇದ್ದಾರೆ, ಇಲ್ಲಿ ಸಂಗೀತ ಇದ್ದಾರೆ. ಇವರಿಬ್ರಿಗೂ ಮದುವೆ ಆಗಿದೆ ಅಂದ್ರೆ ಒಂದು ಲೈನ್ ಅಲ್ಲಿ ಜಾಯಿನ್ ಮಾಡಿ. ಆದ್ರೆ ಭುವನ್ ಗಂಡ ಹೆಂಡತಿ, ಭುವನ್ ಮತ್ತೆ ಸಂಗೀತ ಗಂಡ ಹೆಂಡತಿ. ಭುವನ್ ಗಂಡನ ನಮ್ಗೆ ಇನ್ನ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ? ಜೆಂಡರ್ ಕೊಟ್ಟಿಲ್ಲ. ಜೆಂಡರ್ ಕೊಟ್ಟಿಲ್ಲ ಅಂತಂದ್ರೆ ಹೆಸರು ಸೇಮ್ ಇದ್ರೂ ಕೂಡ ನಾವು ಅಸ್ಯೂಮ್ ಮಾಡ್ಕೋಬಾರ್ದು. ಅಂಟಿಲ್ ಅಂಡ್ ಅನ್ಲೆಸ್ ವಿ ನೋ ಯಾವ ಜೆಂಡರ್ ಅಂತ. ಭುವನ್ ಗಂಡನ ಸಂಗೀತ ಗಂಡನ ಗೊತ್ತಿಲ್ಲ. ಅದು ಸಂಗೀತ ಹುಡುಗಿ ನೇಮೇ ಇರ್ಬೋದು, ಆದ್ರೂ ಕೂಡ ನಾವು ಅದನ್ನ ಅಸ್ಯೂಮ್ ಮಾಡ್ಕೋಬಾರ್ದು. ಅಲ್ಲಿ ಕೊಟ್ರೆ ಮಾತ್ರ ಬರ್ಕೋಬೇಕು. ಹೇಗ್ ಕೊಡ್ತಾರೆ? ನೆಕ್ಸ್ಟ್ ವಾಕ್ಯ ನೋಡಿ, ರಾಹುಲ್ ಅಂಡ್ ಭುವನ್ ಆರ್ ಬ್ರದರ್ಸ್. ಈ ತರ ಕೊಡ್ತಾರೆ. ಸೊ ಇವಾಗ ಭುವನ್ ಬ್ರದರ್ ಅಂತೆ, ಅಂದ್ರೆ ಭುವನ್ ಮತ್ತೆ ರಾಹುಲ್ ಅಣ್ಣ ತಮ್ಮಂದಿರು. ಭುವನ್ ಮತ್ತೆ ರಾಹುಲ್ ಅಣ್ಣ ತಮ್ಮಂದಿರು. ನಾನು ನೋಡಿ ಯಾವ ತರ ಬರಿತಾ ಇದ್ದೀನಿ. ರಾಹುಲ್ ಮತ್ತೆ ಭುವನ್ ಅಣ್ಣ ತಮ್ಮಂದಿರು ಅನ್ನೋದಕ್ಕೆ ಯಾವ ತರ ಸಿಗ್ನಿಫೈ ಮಾಡ್ತಾ ಇದೀನಿ ನೋಡಿ, ಯಾವ ತರ ಪಿಕ್ಚರ್ ಅನ್ನ ಹಾಕ್ತಾ ಇದೀನಿ ನೋಡಿ, ಯಾವ ತರ ಅವರ ರಿಲೇಶನ್ಶಿಪ್ ಅನ್ನ ನಾನು ಡಿನೋಟ್ ಮಾಡ್ತಾ ಇದೀನಿ, ತೋರಿಸ್ತಾ ಇದ್ದೀನಿ. ಭುವನ್ ಗಂಡ ಆದ್ರೆ ಸಂಗೀತ ಹೆಂಡತಿ ಆಗ್ತಾಳೆ. ಸೊ ಹೆಂಡತಿಗೆ ನಾನು ಸರ್ಕಲ್ ಹಾಕ್ತೀನಿ, ಗಂಡಸಿಗೆ ನಾನು ಸ್ಕ್ವೇರ್ ಹಾಕ್ತೀನಿ. ನೆಕ್ಸ್ಟ್, ಸಾಗರ್ ಇಸ್ ದ ಫಾದರ್ ಆಫ್ ರಾಹುಲ್. ರಾಹುಲ್ನ ತಂದೆ ಯಾರು? ಸಾಗರ್. ಸೊ ರಾಹುಲ್ನ ತಂದೆ ಸಾಗರ್. ರಾಹುಲ್ನ ತಂದೆ ಯಾರಾಗ್ತಾರೆ? ಸಾಗರ್ ಆಗ್ತಾರೆ. ಸಂಗೀತಾಳ ಮಗ ಸಂಗೀತ ಸನ್ ಇಸ್ ಕೃಷ್ಣ. ಸೊ ಕೃಷ್ಣ ಯಾರಂತ ಕೊಟ್ಟಿದ್ದಾರೆ? ಸಂಗೀತಾಳ ಮಗ. ಕೃಷ್ಣ ಸಂಗೀತಾಳ ಮಗ ಅಂತೆ. ಸೊ ಸಂಗೀತಾಳ ಮಗ ಯಾರಾಗ್ತಾರೆ? ಕೃಷ್ಣ. ಹಾಗಾದ್ರೆ ಹೌ ಇಸ್ ಕೃಷ್ಣ ರಿಲೇಟೆಡ್ ಟು ಸಾಗರ್? ಕೃಷ್ಣ ಸಾಗರ್ಗೆ ಏನಾಗ್ಬೇಕು ನೋಡಿ, ಸಾಗರ್ನ ಮಗನ ಮಗ. ಸೊ ಸಾಗರ್ನ ಮಗನ ಮಗ ಅಂದ್ರೆ ಮೊಮ್ಮಗ. ಸೊ ಮೊಮ್ಮಗನ್ಗೆ ನಾವೇನಂತ ಕರಿತೀವಿ ಇಂಗ್ಲಿಷ್ನಲ್ಲಿ? ಗ್ರ್ಯಾಂಡ್ ಸನ್ ಅಂತ ಕರಿತೀವಿ. ಸೊ ಮೊಮ್ಮಗಗೆ ನಾವು ಗ್ರ್ಯಾಂಡ್ ಸನ್ ಅಂತ ಕರಿತೀವಿ. ಆಪ್ಷನ್ 1 ಈಸ್ ಯೋರ್ ರೈಟ್ ಆನ್ಸರ್ ಆಗುತ್ತೆ. ಅರ್ಥ ಆಯ್ತಾ? ಸೊ ಇದೇ ತರ ಇನ್ನೊಂದು ಪ್ರಶ್ನೆ ನೋಡಿ. ಅಗೇನ್ ಇಟ್ ಈಸ್ ಬಿಕಮಿಂಗ್ ವೆರಿ ವೆರಿ ಇಂಪಾರ್ಟೆಂಟ್. ಡೇಟಾ ಇಂಟರ್ಪ್ರಿಟೇಷನ್ ಕ್ವೆಶನ್ಸ್ ಕೂಡ ಇಂಪಾರ್ಟೆಂಟ್ ಆಗ್ತಾ ಇದೆ.
ಸೊ ಇದರಲ್ಲಿ ನಿಮ್ಗೆ ಒಂದು ಪೈ ಚಾರ್ಟ್ ಕೊಟ್ಟಿದ್ದಾರೆ. ಏನಿದು ಪೈ ಚಾರ್ಟು? ಇದನ್ನೆಲ್ಲ ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ ನಮ್ಮ ಕೋರ್ಸ್ನಲ್ಲಿ, ಆಯ್ತಾ? ಪೈ ಚಾರ್ಟು, ಡೇಟಾ ಇಂಟರ್ಪ್ರಿಟೇಷನ್ ಅಲ್ಲಿ ಬಾರ್ ಗ್ರಾಫು, ಲೈನ್ ಗ್ರಾಫು, ಯಾವ ತರ ಡೇಟಾನ ನಾವು ಪಿಕ್ ಮಾಡಬೇಕು, ಇದನ್ನೆಲ್ಲ ನಾವು ವಿಲ್ ಟೀಚ್ ದಟ್. ಸೊ ಈ ಒಂದು ಪ್ರಶ್ನೆಯಲ್ಲಿ ಒಂದು ಪೈ ಚಾರ್ಟ್ ಅನ್ನ ಕೊಟ್ಟಿದ್ದಾರೆ. ಸೊ ಒಂದು 100% ಸರ್ಕಲ್ ಅಲ್ಲಿ ಡಿವೈಡ್ ಮಾಡಿದ್ದಾರೆ. 10% ಕ್ಲಾಸಿಕಲ್ ಮ್ಯೂಸಿಕ್, 25% ವೆಸ್ಟರ್ನ್ ಮ್ಯೂಸಿಕ್, 30% ಲೈಟ್ ಮ್ಯೂಸಿಕ್, ಇನ್ ಮಿಕ್ಕಿದ 35% ಫೋಕ್ ಮ್ಯೂಸಿಕ್ ಅಂತ. ಹಾಗಾದ್ರೆ ಪ್ರಶ್ನೆ ನೋಡಿ, ಸರಳವಾಗಿ ಮಾಡ್ಬೋದು. ವೆರಿ ಬೇಸಿಕ್ ಪರ್ಸೆಂಟೇಜ್ ಪ್ರಾಬ್ಲಮ್ ಇದು. 400 ಜನಗಳು ವೆಸ್ಟರ್ನ್ ಮ್ಯೂಸಿಕ್ ಅನ್ನ ಇಷ್ಟಪಟ್ರೆ, ಅಂದ್ರೆ ವೆಸ್ಟರ್ನ್ ಮ್ಯೂಸಿಕ್ ಎಷ್ಟು ಪರ್ಸೆಂಟ್ ಇದೆಯಪ್ಪ? 25% ಅಂದ್ರೆ 400 ಜನಗಳು. 25% ಅಂದ್ರೆ 400 ಜನಗಳು. ಈ 400 ಪೀಪಲ್ ಲೈಕ್ ವೆಸ್ಟರ್ನ್ ಮ್ಯೂಸಿಕ್. ಸೊ 400 ಜನ ವೆಸ್ಟರ್ನ್ ಮ್ಯೂಸಿಕ್ ಇಷ್ಟಪಡ್ತಾರೆ. 25% ಜನ ಏನಿರ್ತಾರೆ ಅವರು 400 ಜನಗಳು ಅಂತ ಅರ್ಥ. ದೆನ್ ಹೌ ಮೆನಿ ಯಂಗ್ ಪೀಪಲ್ ವರ್ ಸರ್ವೇಡ್, ಅಂದ್ರೆ ಟೋಟಲ್ ನಂಬರ್ ಆಫ್ ಸರ್ವೆ ಮಾಡಿರೋರು ಎಷ್ಟು ಜನ? 100% ಎಷ್ಟು ಅಂತ ಕೇಳ್ತಾ ಇದ್ದಾರೆ, ಅಷ್ಟೇ ಸಿಂಪಲ್. 25% 400 ಆದ್ರೆ 100% ಎಷ್ಟಪ್ಪ? ಅಗೇನ್ ಎಕ್ಸ್ ಅನ್ಕೊಳ್ಳಿ, ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಕ್ರಾಸ್ ಮಲ್ಟಿಪ್ಲೈ ಹೆಂಗ್ ಮಾಡೋದು? ಈ 25ಕ್ಕೆ ಎಕ್ಸ್ ಅನ್ನ ಮಲ್ಟಿಪ್ಲೈ ಮಾಡಬೇಕು. 25x ಇಸ್ ಈಕ್ವಲ್ ಟು ಈ 100ರಿಂದ 400 ಮಲ್ಟಿಪ್ಲೈ ಮಾಡಬೇಕು. 100 ಇಂಟು 400. ಸೊ ಎಕ್ಸ್ ಬೇಕು ಅಂದ್ರೆ 25 ನಾನು ಏನ್ ಮಾಡ್ತೀನಿ, ಈ ಕಡೆಗೆ ಕಳಿಸ್ತೀನಿ. ಈ ಕಡೆ ಕಳಿಸಿದ್ರೆ ಎಕ್ಸ್ ಇಸ್ ಈಕ್ವಲ್ ಟು 100 ಇಂಟು 400 ಡಿವೈಡೆಡ್ ಬೈ 25. 25 1ಲಿ 25 4ಲಿ 100. 4 ಇಂಟು 400 ಎಷ್ಟಪ್ಪ? ಸಿಂಪಲ್ ಅಲ್ವಾ? ಕಮೆಂಟ್ ಮಾಡಿ. 4 ಇಂಟು 400 ಎಷ್ಟು? 1600. 1600 ಜನಗಳನ್ನ ಸರ್ವೆ ಮಾಡಿದ್ರು. ಅರ್ಥ ಆಯ್ತಾ? ಸೊ ಟೋಟಲ್ ಎಷ್ಟು ಜನ ಇದ್ದಾರೆ ಇವಾಗ? ಟೋಟಲ್ 1600 ಜನಗಳಿದ್ದಾರೆ. ಟೋಟಲ್ 1600 ಪೀಪಲ್ ಇದ್ದಾರೆ. ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆ ನೋಡಿ, ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಪೀಪಲ್ ಹೂ ಲೈಕ್ ಫೋಕ್ ಮ್ಯೂಸಿಕ್. ಫೋಕ್ ಮ್ಯೂಸಿಕ್ ಅನ್ನ ಎಷ್ಟು ಜನ ಇಷ್ಟಪಡ್ತಾರೆ? ಇಲ್ಲಿ ನೋಡಿ, ಫೋಕ್ ಮ್ಯೂಸಿಕ್ ಎಷ್ಟಂತ ಇದೆ? 35% ಅಂತ ಇದೆ. 100% 1600 ಆದ್ರೆ ಫೋಕ್ ಮ್ಯೂಸಿಕ್ ಎಷ್ಟು ಜನ? 35% ಜನ. 35% ಎಷ್ಟು ಜನ? ಅಗೇನ್ ಏನ್ ಮಾಡಬೇಕು? ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು. 100 ಇಂಟು ಎಕ್ಸ್, 100x ಇಸ್ ಈಕ್ವಲ್ ಟು 1600 ಇಂಟು 35. ಎಕ್ಸ್ ಬೇಕು ಅಂದ್ರೆ ಏನ್ ಮಾಡ್ಬೇಕಪ್ಪ? 100 ಅನ್ನ ಈ ಕಡೆ ಕಳಿಸ್ಬೇಕು. 100 ಈ ಕಡೆ ಬಂದ್ರೆ ಕೆಳಗಡೆ ಹೋಗುತ್ತೆ. ಎಕ್ಸ್ ಇಸ್ ಈಕ್ವಲ್ ಟು 1600 ಇಂಟು 35 ಡಿವೈಡೆಡ್ ಬೈ 100. 2 0 ಕ್ಯಾನ್ಸಲ್ ಮಾಡ್ತೀನಿ. 16 ಇಂಟು 35 ಎಷ್ಟು? ಕಮೆಂಟ್ ಮಾಡಿ. ವಾಟ್ ಇಸ್ ದ ಆನ್ಸರ್? 16 ಇಂಟು 35 ಎಷ್ಟಾಗುತ್ತೆ? ಸೊ 16 ಇಂಟು 35 ಹೆಂಗ್ ಮಾಡೋದು ಇದನ್ನ? 5 6 30, 3 ಕ್ಯಾರಿ ಮಾಡ್ತೀನಿ, 0 ಕೆಳಗಡೆ ಬರ್ಕೋತೀನಿ. 5 1 5 ಪ್ಲಸ್ 3 8. ಆಯ್ತಾ? 3 6 18, 1 ಕ್ಯಾರಿ ಮಾಡ್ತೀನಿ, 8 ಇಲ್ಲಿ ಬರ್ಕೊಂತೀನಿ. 3 1 3 ಪ್ಲಸ್ 1 4. 0 16 560. ಸೊ ಮ್ಯಾಕ್ಸಿಮಮ್ ಎಷ್ಟು ಜನ ಇಷ್ಟಪಡ್ತಾರೆ ಫೋಕ್ ಮ್ಯೂಸಿಕ್ ಅನ್ನ? 560 ಜನಗಳು ಇಷ್ಟಪಡ್ತಾರೆ. ಈಸಿ ಇಲ್ವಾ ಇದು? ಸೊ ನಿಮ್ಗೆ ಕ್ವೆಶನ್ ಅರ್ಥ ಆಗ್ಬೇಕು. ಕ್ವೆಶನ್ ಅರ್ಥ ಆಗೋದ್ರಲ್ಲೇ ಅರ್ಧ ಮೆಂಟಲ್ ಎಬಿಲಿಟಿ ನಿಂತಿದೆ. ಒಂದು ಬಾರಿ ಕ್ವೆಶನ್ ಅರ್ಥ ಆಯ್ತು ಅಂದ್ರೆ ಸಾಲ್ವ್ ಮಾಡೋದು ಬಹಳ ಕಷ್ಟ ಏನಲ್ಲ. ಓಕೆ, ಸೊ ಇಲ್ಲಿಗೆ ಈ ಒಂದು ವಿಡಿಯೋವನ್ನ ಎಂಡ್ ಮಾಡ್ತೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಕ್ವೆಶನ್ಗಳನ್ನ ಸಾಲ್ವ್ ಮಾಡೋಣ. ಆಪ್ ಅಲ್ಲಿ ಆಲ್ರೆಡಿ ಲಾಂಚ್ ಆಗಿದೆ. ಅತಿ ಶೀಘ್ರದಲ್ಲಿ ಪ್ರಾಬಬ್ಲಿ ಈ ವಿಡಿಯೋ ಯೂಟ್ಯೂಬ್ಗೆ ಬರೋ ಅಷ್ಟರಲ್ಲಿ ಲಾಂಚ್ ಆಗಿರುತ್ತೆ. ಸೊ ವಿಜಯ್ ಸೇತು ಆಪ್ ಡಿಸ್ಕ್ರಿಪ್ಷನ್ ಅಲ್ಲಿ ಆಪ್ನ ಲಿಂಕ್ ಇರುತ್ತೆ. ಈ ಲಿಂಕ್ ಅನ್ನ ಫಾಲೋ ಮಾಡಿದ್ರೆ ಯು ಕ್ಯಾನ್ ಡೌನ್ಲೋಡ್ ದಟ್ ವಿಜಯ್ ಸೇತು ಆಪ್. ಅದರಲ್ಲಿ ಮೆಂಟಲ್ ಎಬಿಲಿಟಿ ಕ್ರಾಶ್ ಕೋರ್ಸ್ ಇರುತ್ತೆ. ಯು ಕ್ಯಾನ್ ಬೈ ಇಟ್ ಫ್ರಮ್ ದರ್. ಓಕೆ, ಏನೇ ಡೌಟ್ಸ್ ಇದ್ರು ಯು ಕ್ಯಾನ್ ಕಾಲ್ ವಿಜಯ್ ಸೇತು ನಂಬರ್ ಆರ್ ಯು ಕ್ಯಾನ್ ಕಾಲ್ ಮೈ ನಂಬರ್ ಆಲ್ಸೋ, ರೈಟ್? ಸೊ ನನ್ನ ನಂಬರ್ ಬೇಕಾದ್ರೆ 8884818983.
ಈ ನಂಬರ್ಗೆ ಏನೇ ಡೌಟ್ಸ್ ಇದ್ರು ಯು ಕ್ಯಾನ್ ಕಾಂಟ್ಯಾಕ್ಟ್ ದಿಸ್ ನಂಬರ್. ಸೊ ವಿಜಯ್ ಸೇತು ಆ್ಯಪಲ್ಲೂ ಕೂಡ ನೀವು ಇದನ್ನ ಡೌನ್ಲೋಡ್ ಮಾಡ್ಬೋದು, ಅಲ್ಲಿ ಕೂಡ ಸಬ್ಸ್ಕ್ರೈಬ್ ಆಗ್ಬೋದು. ಅಥವಾ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂದರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ದಿಸ್ ನಂಬರ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ, ಇನ್ನಷ್ಟು ಪ್ರಶ್ನೆಗಳನ್ನು ಸಾಲ್ವ್ ಮಾಡೋಣ ಅಂತ ಹೇಳ್ತಾ ಹ್ಯಾವ್ ಅ ನೈಸ್ ಡೇ ಆ್ಯಂಡ್ ಟೇಕ್ ಕೇರ್.